ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ಹೋಗುವುದಕ್ಕಾಗಿ ಕರ್ತನಲ್ಲಿ ಬಯಸುತ್ತೇನೆ. ಪ್ರತ್ಯೇಕವಾಗಿ ಇವತ್ತು ಒಂದು ವಿಷಯವನ್ನು ಮಾತನಾಡುವುದಕ್ಕಾಗಿ ಕರ್ತನಲ್ಲಿ ಬಯಸುತ್ತೇನೆ. ಅದು ಏನೆಂದರೆ, ಇವತ್ತಿನ ಕಾಲದಲ್ಲಿ ಕ್ರೈಸ್ತರಾದಂಥ ನಾವು ನಮ್ಮ ಸಭೆಗಳಲ್ಲಿಯೂ ಆರಾಧನಾ ಆಲಯದಲ್ಲಿಯೂ ವಿಶ್ವಾಸಿಗಳಲ್ಲಿಯೂ ಮರೆತು ಬಿಡುವಂತ, ಉಪದೇಶ ಮಾಡದಂತೆ, ಅನೇಕ ಸರಿ ನಾವು ಅದನ್ನು ನೆನಪಿಗೆ ತರದಂತೆ ಬಿಟ್ಟು ಬಿಡುವಂತ ಕೆಲವೊಂದು ಚಿಂತನೆಗಳನ್ನ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕಾಗಿ ಇಷ್ಟಪಡುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ತಾನು ಮನುಷ್ಯನಾಗಿ ಜನಿಸಿ ಮನುಷ್ಯರೊಳಗೆ, ಮನುಷ್ಯರ ಗುಂಪಿನಲ್ಲಿ, ಮನುಷ್ಯರ ಜೊತೆ ವಾಸ ಮಾಡಿ ಮನುಷ್ಯರ ಸಂಕಟಗಳು, ಕಷ್ಟಗಳು ಅರಿತುಕೊಂಡು ಮಾನವನಿಗೋಸ್ಕರವಾಗಿ ಈ ಲೋಕದಲ್ಲಿ ಜೀವಿಸಿ ಕರ್ತನ ಆ ಶುಭ ವರ್ತಮಾನವನ್ನ ಮತ್ತಿತರ ಜನರಿಗೆ ಸಾರುವುದಕ್ಕಾಗಿಯೂ, ಆ ಸಂದೇಶವನ್ನ ಲೋಕದ ಜನರಿಗೆ ಹಂಚಿಕೊಡುವುದಕ್ಕಾಗಿಯೂ ಯೇಸು ತನ್ನ ಆ ಕಾಲದಲ್ಲಿದ್ದಂಥ ಯಹೂದ ಸೀಮೆಯಲ್ಲಿದ್ದಂಥ ಗೆಲೀಲೆಯ ಎಂಬುದಾಗಿರುವಂತ ಒಂದು ಚಿಕ್ಕ ಗ್ರಾಮದಲ್ಲಿ ಮೀನ್ ಹಿಡಿಯುವಂತ ಬೆಸ್ತರುಗಳನ್ನಾಗಿ ಕೆಲಸ ಮಾಡುತ್ತಿರುವಂತ ಕೆಲವೊಂದು ಜನರನ್ನ ತನ್ನ ಶಿಷ್ಯರನ್ನಾಗಿ ಆತನು ಆತ್ಕೊಂಡಿದ್ದನು. ಇಲ್ಲ, ಅವರನ್ನ ಕರೆದಿದ್ದಾರೆ. ಹಂಗೆ ಕರೆಯುವಂತ ಆ ಸಂದರ್ಭದಲ್ಲಿ ಅನೇಕ ಜನರ ಗುಂಪುಗಳಲ್ಲಿ ಆ ದೇಶಗಳಲ್ಲಿ ಇದ್ದಿದ್ದರೂ 12 ಮಂದಿ ಜನರನ್ನ ಮಾತ್ರ ಯೇಸು ತನ್ನ ಶಿಷ್ಯರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾನೆ. ಆ 12 ಮಂದಿ ಜನರಿಗೆ ಯೇಸುವಿನ ಜೀವನ ಚರಿತ್ರೆ, ಆತನು ಬಂದ ಉದ್ದೇಶ, ಆತನ ಲೋಕಕ್ಕೆ ಬಂದಿರುವಂತ ಉದ್ದೇಶ ಮಾತ್ರವಲ್ಲ, ಲೋಕದಲ್ಲಿ ಏನೇನು ಸಂಭವಿಸುತ್ತದೆ, ಲೋಕದಲ್ಲಿ ಏನೇನು ನಡೆಯಬೇಕು, ಏನೇನು ನಡೆಸಬೇಕು, ಆ ದೇವರ ಚಿತ್ತವು ಏನು, ದೇವರ ಇಷ್ಟವು ಏನು ಎಂಬುದಾಗಿ ಕಲಿಸಿಕೊಟ್ಟಿದ್ದನು. ಶಿಷ್ಯರಿಗೆ ನಮ್ಮ ಭಾಷೆಯಲ್ಲಿ ಹೇಳಿದರೆ ಟ್ರೈನಿಂಗ್ ಕೊಟ್ಟಿದ್ದರು. ಶಿಷ್ಯರನ್ನಾಗುವುದಕ್ಕಾಗಿ ಅವರಿಗೆ ಯೋಗ್ಯತೆ ಉಳ್ಳವರನ್ನಾಗಿ ಮಾರ್ಪಡಿಸಿತು. ಆ ಶಿಷ್ಯರಿಗೆ ಕಲಿಸಿಕೊಟ್ಟಂತ ಉಪದೇಶವು, ಅವರಿಗೆ ತಿಳಿಸಿಕೊಟ್ಟಂತ ಆಜ್ಞೆಗಳು ಯೇಸು ಕ್ರಿಸ್ತುವಿನ ಮರಣಕ್ಕೆ ಶೇಷ, ಆತನ ಪುನರುತ್ಥಾನದ ನಂತರವಾಗಿ ಆತನು ಪುನರುತ್ಥಾನವನ್ನು ಹೊಂದಿ ಪರಲೋಕಕ್ಕೆ ಏರಿ ಹೋದ ಮೇಲೆ, ಏರಿ ಹೋಗುವುದಕ್ಕಿಂತ ಮುಂಚೆ ಶಿಷ್ಯರಿಗೆ ತಿಳಿಸಿರುವಂತ ಕೆಲವೊಂದು ಪ್ರಧಾನವಾದಂತ ಕಾರ್ಯಗಳನ್ನ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಯೇಸುವಿನ ಸ್ವರ್ಗಾರೋಹಣ, ಆತನ ಪರಲೋಕಕ್ಕೆ ಏರಿ ಹೋದ ಮೇಲೆ ತನ್ನ ಶಿಷ್ಯರು ಆತನ ವಾಗ್ದಾನವನ್ನು ಹೊಂದಿಕೊಳ್ಳುವುದಕ್ಕಾಗಿಯೂ ಪರಿಶುದ್ಧಾತ್ಮನು ಎಂಬ ಸಹಾಯಕ ಆತ್ಮನ ಶಕ್ತಿಯನ್ನ ಹೊಂದಿಕೊಳ್ಳುವುದಕ್ಕಾಗಿಯೂ ಶಿಷ್ಯರು ಯೆರೂಸಲೇಮಿನಲ್ಲಿ ಒಂದು ಮನೆಯ ಒಳಗೆ ಅವರು ಕೂತುಕೊಂಡು ಪ್ರಾರ್ಥನೆ ಮಾಡುತ್ತಾ ಇರುವುದನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಇದು ಅಪೊಸ್ತಲ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ, 1ನೇ ಅಧ್ಯಾಯದ ಅರ್ಧ ಭಾಗದಿಂದ 2ನೇ ಅಧ್ಯಾಯ ಪ್ರಾರಂಭದವರೆಗೂ ನಮಗೆ ಅದನ್ನು ಓದುವಾಗ ನಮಗೆ ಗೊತ್ತಾಗುತ್ತದೆ. ಆದರೆ ಆ 2ನೇ ಅಧ್ಯಾಯ ಪ್ರಾರಂಭಿಸುವುದು ಯೇಸುವಿನ ವಾಗ್ದತ್ತವಾದಂತ, ಯೇಸು ಕೊಟ್ಟಂತ ವಾಗ್ದಾನವಾದಂತ ಪರಿಶುದ್ಧಾತ್ಮನು ಈ ಲೋಕಕ್ಕೆ ಆದ್ಯವಾಗಿ, ಇಲ್ಲ ಮೊಟ್ಟ ಮೊದಲನೇದಾಗಿ ಪಂಚಶತಮಾನದ ದಿನದಲ್ಲಿ ಶಿಷ್ಯರ ಮೇಲೆ ಆ ಆತ್ಮನ ಶಕ್ತಿ ಉಂಟಾಯಿತು. ಪರಿಶುದ್ಧಾತ್ಮನ ಶಕ್ತಿ ಶಿಷ್ಯರ ಮೇಲೆ ಇಳಿದು ಬಂದ ಆ ಸಮಯದಿಂದ ದೇಶದಲ್ಲಿ ಒಂದು ಹೊಸ ಸಭೆಯು ಹೊರಗೆ ಬಂದಿತ್ತು ಎಂಬುದಾಗಿ. ಆ ಸಭೆಯಾಗಿದೆ ಪೆಂತೆಕೋಸ್ಟಲ್ ಸಭೆ ಎಂಬುದಾಗಿ. ಈ ಪೆಂತೆಕೋಸ್ಟಲ್ ಸಭೆ ಇಲ್ಲ, ಪೆಂತೆಕೋಸ್ ಸಭೆ ಎಂದು ಹೇಳುವಾಗ ಪೆಂತೆಕೋಸ್ ಎಂಬುದಾಗಿರುವ ಮಾತಿನ ಅರ್ಥ ಆಮೇಲೆ 50ನೇ ದಿನವು ಎಂಬುದಾಗಿ.
ಅದೊಂದು ಹಬ್ಬದ ದಿವಸವಾಗಿತ್ತು. ಆ ಹಬ್ಬದ ದಿವಸದಲ್ಲಿ ಪರಿಶುದ್ಧಾತ್ಮರಿಂದ ತುಂಬಲ್ಪಟ್ಟ ಒಂದು ಗುಂಪು ಜನ ದೇವರನ್ನ ಆರಾಧನೆ ಮಾಡೋಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಬರಪಟ್ಟರು ಎಂಬುದಾಗಿ. ಸೊ ಹಾಗಾದರೆ 50ನೇ ದಿವಸದ ಯೆರೂಸಲೇಮಿನ ಹಬ್ಬದ ದಿವಸ ಯೆರೂಸಲೇಮಿನ ಜನರಿಗೆ, ಯೆರೂಸಲೇಮ್ ಸಭಾ ಮಂದಿರದ ಆರಾಧನೆಗಾಗಿ ಬಂದಂತ ಸಕಲ ಯೆರೂಸಲೇಮ್ ನಿವಾಸಿಗಳಿಗೆ ಹಬ್ಬದ ದಿವಸವಾಗುವಾಗ ಸ್ವಲ್ಪ ಜನ, ಹೆಚ್ಚು ಕಡಿಮೆ 120 ಮಂದಿ ಜನರು ಯೆರೂಸಲೇಮಿನ ಹಬ್ಬದ ಅವಶ್ಯಕತೆ ಇಲ್ಲ, ಯೆರೂಸಲೇಮಿನ ಯಾವ ಆ ಉತ್ಸವಗಳ ಅವಶ್ಯಕತೆ ಇಲ್ಲದಂತೆ, ಅದರಲ್ಲಿ ಪಾಲುಗಾರರಾಗದಂತೆ, ಅದಲ್ಲ ನಮಗೆ ಬೇಕಾಗಿರುವುದು ಎಂದು ಹೇಳಿ ಸ್ವಲ್ಪ ಜನ ಕುಳಿತುಕೊಂಡು ಪ್ರಾರ್ಥನೆ ಮಾಡುವಾಗ ಯೇಸು ಅವರಿಗೆ ಕಲಿಸಿರುವಂತ, ಯೇಸು ಅವರಿಗೆ ತಿಳಿಸಿರುವಂತ, ಯೇಸು ಅವರಿಗೆ ಹೊಂದಿಕೊಳ್ಳುವುದಕ್ಕಾಗಿ ಹೇಳಿಕೊಟ್ಟಿರುವಂತ ಪರಿಶುದ್ಧಾತ್ಮನು ಎಂಬ ದೈವ ಶಕ್ತಿಯು ಪಂಚಶತಮಾನದಲ್ಲಿ ಲೋಕಕ್ಕೆ ಇಳಿದು ಆ ಆತ್ಮಶಕ್ತಿಯಿಂದ ತುಂಬಲ್ಪಟ್ಟ ಜನರು ದೇವರನ್ನು ಆರಾಧಿಸುವಾಗ, ದೇವರನ್ನು ಮಹಿಮಪಡಿಸುವಾಗ ಯೆರೂಸಲೇಮಿನ ಹಬ್ಬಕ್ಕೆ ಬಂದ ಜನರು, ಯೆರೂಸಲೇಮಿನ ಹಬ್ಬಕ್ಕೆ ಬಂದಂತ ಜನರು ಈ ಶಬ್ದವನ್ನು ಕೇಳಿ, ಈ ಮಾತುಗಳನ್ನು ಕೇಳಿ ಈ ಕಡೆಗೆ ಗಮನ ಕೊಡುವುದನ್ನು ನಾವು ನೋಡಿದ್ದೇವೆ. ಈ ಶಿಷ್ಯರು ಕುತ್ಕೊಂಡು ಆರಾಧಿಸುವ ಜಾಗಕ್ಕೆ ಅವರೆಲ್ಲರೂ ಓಡಿ ಬರುತ್ತಾ ಇದೆ. ಅಲ್ಲಿ ನಾವು ವಾಕ್ಯ ಓದುವಾಗ ನಾನಾ ಜಾತಿ ಮತಸ್ಥರು ಆ ಶಬ್ದ ಕೇಳುವಂತ ಜಾಗಕ್ಕೆ ಬಂದಿದ್ದರು ಎಂಬುದಾಗಿ. ಕೆಲವರ ಒಳಗೆ ವಿಭಿನ್ನವಾದಂತ ಚಿಂತನೆಗಳಿತ್ತು. ಅವರು ಹೇಳುತ್ತಾ ಇದೆ, ಇವರು ದ್ರಾಕ್ಷಾರಸವನ್ನು ಕುಡಿದು ಅಮಲೇರಿದವರಾಗಿ ಏನೇನೋ ಮಾತನಾಡುತ್ತಾ ಇದೆಯಂತೆ. ಹಾಗೆ ಕೆಲವರು ಹೇಳುತ್ತಾ ಇದೆ, ಇವರು ಅಮಲೇರಿ ಮಾತನಾಡುವುದಲ್ಲ, ಇವರು ಮಾತನಾಡುವಂತ ವಿಷಯಗಳು ದೈವೋಕ್ತಿಗಳಾಯಿತು ಎಂಬುದಾಗಿ ಕೆಲವರು ಹೇಳುತ್ತಾ ಇದೆ. ಹಿಂಗೆ ಜನರ ಒಳಗೆ ಒಂದು ತರ್ಕವು, ಅವರ ಒಳಗೆ ಒಂದು ವಾಗ್ವಾದವು ಶುರುವಾಗುವಾಗ ಶಿಷ್ಯರುಗಳ ಜೊತೆಯಲ್ಲಿದ್ದಂತ ಒಬ್ಬ ಶಿಷ್ಯನಾದಂತ ಪೇತ್ರನು ಅವರ ಮಧ್ಯದಲ್ಲಿ ಎದ್ದು ನಿಂತುಕೊಂಡು ದೇವರ ವಾಕ್ಯವನ್ನು ಪ್ರಸಂಗ ಮಾಡಿದನು. ವಚನವನ್ನು ಪ್ರಸಂಗ ಮಾಡುವಾಗ, ವಾಕ್ಯವನ್ನು ಪ್ರಸಂಗ ಮಾಡುವಾಗ ಪೇತ್ರನು ಹೇಳುತ್ತಾ ಇದೆ, ಪ್ರಿಯರಾದಂತ ಜನರೇ, ನೀವು ಚಿಂತಿಸುವ ಹಾಗೆ ನಾವು ಅಮಲೇರಿದವರಲ್ಲ. ನಮ್ಮ ಮಧ್ಯದಲ್ಲಿ ವಾಸಿಸುವಂತ, ನಮ್ಮ ಮಧ್ಯದಲ್ಲಿ ಇದ್ದಂತ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಹೇಳಿರುವಂತ ಆ ವಾಗ್ದಾನವನ್ನು ನಾವು ಹೊಂದಿದ್ದೇನೆ ಎಂದು ಹೇಳಿ ಪೇತ್ರನ ಒಂದು ಮೆಸೇಜ್, ಪೇತ್ರನು ಒಂದು ಪ್ರಸಂಗ ಮಾಡುವಾಗ ಆ ಪ್ರಸಂಗದಲ್ಲಿ ಸ್ವಲ್ಪ ಜನ ಮಾನಸಾಂತರ ಹೊಂದಿದರು ಎಂಬುದಾಗಿ. ಹಂಗೆ ಯೇಸು ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟ ದೇವರ ಸಭೆಯ ಪ್ರಾರಂಭವು ಅಲ್ಲಿಗೆ ಶುರುವಾಯಿತು ಎಂಬುದಾಗಿ. ಸೊ ಹಾಗಾದರೆ ದೇವರ ಸಭೆ ಎಂಬುದಾಗಿ ಹೇಳುವಾಗ ಆ ಸಭೆಯಲ್ಲಿ, ಸಭೆ ಎಂದು ಹೇಳುವಂತ ಮಾತು ಅದು ಹೇಗೆಂದರೆ, ರಕ್ಷಣೆ ಹೊಂದಿ, ದೇಶೀಯ ಸ್ನಾನ ಹೊಂದಿ, ಕರ್ತನ ಆತ್ಮನಿಂದ ತುಂಬಲ್ಪಟ್ಟವರು ಬೇರ್ಪಟ್ಟು ಆರಾಧಿಸುವಂತ ಆರಾಧನೆಗಾಗಿದೆ ದೇವರ ಸಭೆ ಎಂದು ಹೇಳುವುದು. ಈ ಸಭೆಗೆ ಕಲಿಸುವುದಕ್ಕಾಗಿ ಕೊಟ್ಟಂತ ಉಪದೇಶಗಳಾಗಿದೆ ದೇವರ ವಚನದಲ್ಲಿ ನಾವು ನೋಡುವುದು. ಅಪೊಸ್ತಲಗಳ ಮೂಲಕವಾಗಿ ಲೋಕಕ್ಕೆ ಸ್ಥಾಪಿಸಲ್ಪಟ್ಟಂತ ಉಪದೇಶವು ಯೇಸು ಕಲಿಸಿಕೊಟ್ಟದು, ಅಪೊಸ್ತಲಗಳು ಸಭೆಗೆ ತಿಳಿಸಿಕೊಟ್ಟು ಅದು ದೈವಿಕವೆಂದು ಹೇಳಿ ಸ್ಥಾಪಿಸಲ್ಪಟ್ಟಂತ ಉಪದೇಶವಾಗಿದೆ. ದೇವರ ಸಭೆಗೆ ಇಲ್ಲದಂತೆ ಹೋಗಿರುವುದು. ಇವತ್ತು ಮಾತನಾಡುವುದಕ್ಕಾಗಿ ನಾನು ಬಯಸುವಂತ ವಿಷಯವು ಏನಂದರೆ, ದೈವ ಸಭೆಗೆ ಕೊಟ್ಟ ಅಸ್ಥಿವಾರದ ಉಪದೇಶಗಳು. ಅನೇಕ ಉಪದೇಶಗಳಿದ್ದರನ್ನು ಅದರಿಂದ 7 ವಿಧವಾದಂತ ಅಸ್ಥಿವಾರ ಉಪದೇಶಗಳು ಇವತ್ತಿನ ಸಭೆಯಿಂದ ಜನರು ಮರೆತು ಹೋಗುತ್ತಾ ಇದ್ದಾರೆ. ಯಾಕಂದರೆ ಉಪದೇಶವಿಲ್ಲದೆ ಇರುವಂತ ಸಭೆಗಳು ಹೆಚ್ಚಾಗುತ್ತಾ ಬರುವುದರಿಂದ ದೈವೋಕ್ತಿಗಳು ದೇವರ ಸಭೆ ಒಳಗಡೆ ಕೇಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಅದರಿಂದ ಇವತ್ತಿನ ನಮ್ಮ ಚರ್ಚಾ ವಿಷಯವು, ನಾವು ಇವತ್ತು ಚಿಂತಿಸುವುದಕ್ಕೆ ಹೋಗುವಂತ ಕಾರ್ಯವು ಏನಂದರೆ, ಅಪೊಸ್ತಲಗಳಿಂದ ಸ್ಥಾಪಿಸಲ್ಪಟ್ಟಂತ
ದೇವರು ಹೇಳಿಕೊಟ್ಟಂತ ಉಪದೇಶಗಳಲ್ಲಿ 7 ವಿಧವಾದಂತ ಅಸ್ಥಿವಾರ ಉಪದೇಶಗಳನ್ನ ಕಲಿಯುವುದಕ್ಕೆ ಈ ಸಮಯವನ್ನ ನಮಗೆ ಬೇರ್ಪಡಿಸಿಕೊಳ್ಳೋಣ. ಇದು ಈ ಕಾಲದಲ್ಲಿರುವ ದೈವ ಸಭೆಗಳಲ್ಲಿ ಮರೆತು ಬಿಟ್ಟು ಹೋಗುವಂತ ಒಂದು ಕಾರ್ಯವಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಸಭಾ ಒಳಗಡೆ ನಿಲ್ಲುವಂತ ವಿಶ್ವಾಸಿಗಳಿಗೆ ನಿಲ್ಲುವುದಕ್ಕೂ ಪ್ರಶ್ನೆಗಳು ಬರುವಾಗ, ತೊಂದರೆಗಳು ಬರುವಾಗ, ಶೋಧನೆಗಳು ಬರುವಾಗ, ಜೀವನದ ಆ ಗೊಂದಲಗಳು ಜೀವನ ಒಳಗೆ ಪ್ರವೇಶಿಸುವಾಗ ಅವರಿಗೆ ದೇವರ ಮುಂದೆ ನಿಲ್ಲುವುದಕ್ಕಾಗದಂತೆ, ದೈವಿಕ ಸಮ್ಮುಖದಲ್ಲಿ ಇರುವುದಕ್ಕಾಗದಂತೆ ಅನೇಕರು ಬಿದ್ದು ಹೋಗುವುದಕ್ಕೆ ಕಾರಣ ದೇವ ಜನರಿಗೆ ದೇವರು ಕಲಿಸಿಕೊಟ್ಟಂತ ಅಸ್ಥಿವಾರದ ಉಪದೇಶವು ಅವರ ನೆನಪಿನಲ್ಲಿ, ಅವರ ಹೃದಯದಲ್ಲಿ ಇಲ್ಲದೆ ಇರುವುದರಿಂದ ಅವರು ನಿಲ್ಲುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಹಾಗಾದರೆ ಪ್ರಿಯ ದೇವರ ಸಭೆಯ ವಿಶ್ವಾಸಿಗಳೇ, ಪ್ರಿಯ ದೇವರ ಸೇವಕರೇ, ನಾವು ನಮ್ಮ ಆರಾಧನೆಯಲ್ಲಿ, ನಮ್ಮ ಪ್ರಾರ್ಥನಾ ಕೂಟಗಳಲ್ಲಿ ದೇವರು ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟಂಥದ್ದು, ಶಿಷ್ಯರ ಮೂಲಕವಾಗಿ ದೈವ ಸಭೆಗೆ ಸ್ಥಾಪಿಸಿಕೊಟ್ಟಂತ ಅಸ್ಥಿವಾರದ ಉಪದೇಶಗಳು ಜನರಿಗೆ ಅವರ ಹೃದಯಕ್ಕೆ ಮುಟ್ಟಿಸುವಂತ ಜವಾಬ್ದಾರಿಕೆಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಕೆಲವರು ಚಿಂತೆ ಮಾಡುವುದು, ಸಭೆ ಎಂದು ಹೇಳಿದರೆ ಒಂದು ಕಟ್ಟಡ ಇಲ್ಲ, ಒಂದು ಬಿಲ್ಡಿಂಗ್ ಆಗಿರುತ್ತದೆ ಎಂಬುದಾಗಿ. ಅಂದ ಚಂದವಾದಂತ, ಪ್ರೌಢ ಗಂಭೀರವಾದಂತ ಒಂದು ಚರ್ಚ್ ಎಂದು ಹೇಳುವ ಒಂದು ಕಟ್ಟಡವು ಇದ್ದರೆ, ಒಂದು ಮನೆ ಇದ್ದರೆ, ಇಲ್ಲ ಒಂದು ಬಿಲ್ಡಿಂಗ್ ಇದ್ದರೆ ಅದಾಗಿದೆ ದೇವರ ಸಭೆ ಎಂಬುದಾಗಿ ಕೆಲವರೆಲ್ಲ ಆತುರವಾಗಿ ಚಿಂತೆ ಮಾಡುತ್ತಾ ಇದೆ. ಹಾಗಾದರೆ ನಿಜವಾಗಿಯೂ ದೇವರ ಸಭೆ ಏನು ಎಂಬುದಾಗಿ ಅದು ಮತ್ತೊಂದು ಟಾಪಿಕ್ ಆಗಿದೆ. ನಾವು ಆ ವಿಷಯಕ್ಕೆ ಹೋಗುವುದಕ್ಕಾಗಿ ಇಷ್ಟಪಡುತ್ತಾ ಇಲ್ಲ. ಆದರೆ ಒಂದು ಮಾತಿನಲ್ಲಿ ಹೇಳುತ್ತೇನೆ, ದೇವರ ಸಭೆ ಎಂದರೆ ದೇವರು ಎಣಿಸುವಂಥದ್ದು ರಕ್ಷಣೆ ಹೊಂದಿ, ದೇಶ ಸ್ನಾನ ಹೊಂದಿ, ಮುಂದೆ ನಾನು ಹೇಳಕ್ಕಿರುವಂತ 7 ವಿಧವಾದಂತ ಉಪದೇಶ ಪ್ರಕಾರ ಜೀವಿಸುವಂತ ಮನುಷ್ಯರು ಕೂಡಿ ಬರುವುದಾಗಿದೆ ದೇವರ ಸಭೆ. ಅದಲ್ಲದಂತೆ ಒಂದು ಬಿಲ್ಡಿಂಗ್ ಅಲ್ಲ ದೇವರ ಸಭೆ. ಅದನ್ನೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಸೊ ಒಂದು ಬಿಲ್ಡಿಂಗ್, ಒಂದು ಕಾಂಗ್ರಿಗೇಷನ್, ಒಂದು ಪ್ರತ್ಯೇಕವಾದಂತ ಸಂಘಟನೆ, ಒಂದು ಪ್ರತ್ಯೇಕವಾದಂತ ಡಿನೋಮಿನೇಷನ್ ವಿಷಯವಲ್ಲ ಹೇಳುತ್ತಾ ಇರುವುದು. ಯೇಸು ಸ್ಥಾಪಿಸಿರುವಂತ ಸಭೆಗೆ ಡಿನೋಮಿನೇಷನ್ ಇಲ್ಲ. ಅದು ಯೇಸುವಿನ ರಕ್ತದಿಂದ ಸ್ಥಾಪಿಸುವಂತ ಸಭೆ ಆಗಿರುವುದರಿಂದ ಆ ಸಭೆಗೆ ವಚನದಲ್ಲಿ ಕೊಡುವಂತ ಹೆಸರು ಏನಂದರೆ ದೈವ ಸಭೆ ಎಂಬುದಾಗಿ. ದೇವರ ಸಭೆ ಈ ಮಾತಾಗಿದೆ. ಯೇಸು ತನ್ನ ಶಿಷ್ಯನಾದಂತ ಪೇತ್ರನಿಗೆ ಹೇಳುತ್ತಾ ಇದೆ, ಪೇತ್ರನೇ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳದ ಬಲವು ಅದನ್ನು ಜಯಿಸಲಾರನು ಎಂಬುದಾಗಿ. ಹಾಗಾದರೆ ಸಭೆ ಕಟ್ಟುವುದು, ಸಭೆ ನಡೆಸುವುದು, ಸಭೆ ಬೆಳೆಸುವುದು ದೇವರ ಕಾರ್ಯಕ್ರಮದಲ್ಲಿ ಪಡುವಂತದಾಗಿದೆ, ದೇವರಾಗಿದೆ. ಅದು ಬೆಳೆಸುವುದಕ್ಕಾಗಿ, ಅದು ಚೆನ್ನಾಗಿ ದೈವ ಇಷ್ಟ ಪ್ರಕಾರ ನಡೆಸುವುದಕ್ಕಾಗಿ ನಿಯುಕ್ತರಾಗಿ ಆರಿಸಿ ತೆಗೆದುಪಟ್ಟಂತ ಇಲ್ಲ ಆರಿಸಿಪಟ್ಟಂತ ಆಯ್ಕೆ ಮಾಡಲ್ಪಟ್ಟಂತ ಜನವಾಗಿದೆ ದೇವರ ಸೇವಕರು ಎಂಬುದಾಗಿ. ಹಾಗಾದರೆ ಮುಂದಿನ ಸ್ವಲ್ಪ ಸಮಯದಲ್ಲಿ ನಾವು ಚಿಂತಿಸುವುದಕ್ಕೆ ಹೋಗುವಂತ ವಿಷಯವು 7 ವಿಧವಾದಂತ ಅಸ್ಥಿವಾರದ ಉಪದೇಶವು ದೈವ ಸಭೆಗೆ ದೇವರಾತ್ಮನಿಂದ ಕೊಡಲ್ಪಟ್ಟಿದೆ. ಈ ಅಸ್ಥಿವಾರದ ಉಪದೇಶದ ಮೇಲೆ ಆಗಿರಬೇಕು ದೈವ ಸಭೆ ಕೆಟ್ಟಲ್ಪಡುವುದು. ನಾನು ಲೋಕದ ಸಭೆಯ ವಿಷಯ ಬಗ್ಗೆ ಅಲ್ಲ, ಯಾವುದೇ ಸಂಘಟನೆಗಳ ವಿಷಯ ಬಗ್ಗೆ ಅಲ್ಲ, ಯಾವುದೇ ಡಿನೋಮಿನೇಷನ್ಗಳಾಗಲಿ ಹೆಸರುಗಳ ವಿಷಯ ಬಗ್ಗೆ ಆಗಿ ಅಲ್ಲ ಹೇಳುತ್ತಾ ಇರುವುದು. ನಾನು ಹೇಳುವುದು ದೈವ ಸಭೆಯ ವಿಷಯ ಬಗ್ಗೆ ಆಗಿದೆ. ದೇವರ ಸಭೆಯು ಅದು ಕೆಟ್ಟಲ್ಪಡುವುದು, ದೇವರ ಸಭೆಯು ಬೆಳೆಯಬೇಕಾಗಿರುವುದು, ದೇವರ ಸಭೆಯು ಭೂಮಿಯಲ್ಲಿ ನಿಲ್ಲಬೇಕಾಗಿರುವುದು 7 ವಿಧವಾದಂತ ಅಸ್ಥಿವಾರ ಉಪದೇಶಗಳಲ್ಲಿ ದೇವರ ಸಭಾ ಬೆಳೆಯಬೇಕು. ಹಾಗೆ ಬೆಳೆಯುವಂತ ಸಭೆಯಾಗಿದೆ ದೇವರ ಸಭೆ ಎಂಬುದಾಗಿ. ಆ ಸಭೆಯನ್ನ 7 ವಿಧವಾದಂತ ಉಪದೇಶಗಳಲ್ಲಿ ಬೆಳೆದು ಬರುವಂತ ಆ ಸಭೆಯನ್ನು ಸೇರಿಸುವುದಕ್ಕಾಗಿದೆ ಯೇಸು ಮಧ್ಯಾಕಾಶದಲ್ಲಿ ಮೇಘಗಳಲ್ಲಿ ಇಳಿದು ಬರುವುದು. ಅದರಿಂದ
ದೈವ ಸಭೆ ಎಂದು ಹೇಳುವಂತ ನಾವು ನಮ್ಮನ್ನು ಪರಿಶೋಧಿಸಿಕೊಳ್ಳುವುದಕ್ಕಾಗಿ ಈ ಉಪದೇಶಗಳು ನಮ್ಮೊಳಗಡೆ ಇದೆಯಾ? ಈ ಉಪದೇಶಗಳ ಪ್ರಕಾರವಾಗಿದೆಯಾ ದೈವ ಸಭೆ ಜೀವಿಸುವುದು? ಈ ಉಪದೇಶದ ಪ್ರಕಾರವಾಗಿದೆಯಾ ದೈವ ಸಭೆಯು ನಡೆಯುವುದು? ಈ ಉಪದೇಶದ ಪ್ರಕಾರವಾಗಿದೆಯಾ ದೈವ ಸಭೆಯ ಕಾರ್ಯಕ್ರಮಗಳು ಮುಂದಕ್ಕೆ ನಡೆಯುವುದು? ಇಲ್ಲವೋ ಎಂಬುದಾಗಿ ನಮ್ಮನ್ನು, ನಮ್ಮ ಸಭೆಯನ್ನು ನಾವು ಪರಿಶೋಧಿಸಿಕೊಳ್ಳೋಣ. ಹಾಗಾದರೆ ಅಪೊಸ್ತಲಗಳಿಂದ ಸ್ಥಾಪಿಸಲ್ಪಟ್ಟಂತ 7 ವಿಧವಾದ ಉಪದೇಶಗಳು ನಾವು ನೋಡುವಾಗ ಅಪೊಸ್ತಲ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯ ಅದರ 36, 37, 38 ವಾಕ್ಯಗಳನ್ನು ಓದುವಾಗ ಅಲ್ಲಿಗೂ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ರೆ 7 ವಿಧವಾದ ಅಸ್ತಿವಾರ ಉಪದೇಶದ ಮೇನ್ ಭಾಗವು ಯಾವುದು ಎಂದು ಕೇಳಿದರೆ, ಇಬ್ರಿಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 1-2 ವಾಕ್ಯಗಳಲ್ಲಿ ನಮಗೆ ಅದನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಸೊ ವಚನವನ್ನು ಎತ್ತಿ ಓದುವುದಕ್ಕಾಗಿ ನಾನು ಇಷ್ಟಪಡುತ್ತಾ ಇಲ್ಲ. ಹಾಗಾದರೆ ವಿಷಯ ಏನಂತೆ ನಿಮಗೆ ತಿಳಿಸುವುದಕ್ಕಾಗಿ ಕರ್ತನಲ್ಲಿ ಬಯಸುತ್ತೇನೆ. ಸೊ ನಮಗೆ ಒಂದನೆಯದಾಗಿ 7 ಅಸ್ತಿವಾರದ ಉಪದೇಶಗಳಲ್ಲಿ ದೈವ ಸಭೆ ಕಟ್ಟಲ್ಪಡಬೇಕು. ಈ ಅಸ್ತಿವಾರವಿಲ್ಲದಂತೆ, ಈ ಉಪದೇಶವಿಲ್ಲದಂತೆ ನಿಲ್ಲುವಂತ ಸಭೆಗಳು ಅದು ದೈವ ಸಭೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದು ಲೋಕದ ವಿವಿಧ ಸಭೆಗಳು ಎಂಬುದಾಗಿ ಹೇಳಬಹುದು ಹೊರತು ದೈವ ಸಭೆ ಯೇಸುವಿನ ರಕ್ತವನ್ನು ಕೊಟ್ಟು ಯೇಸುವಿನ ರಕ್ತದಿಂದ ಸ್ಥಾಪಿಸಲ್ಪಟ್ಟಂತ ಹೊಸ ಒಡಂಬಡಿಕೆಯ ಸಭೆಯು, ಆ ಸಭೆಯು ಕೃತ್ಯ ದೇವರ ವಚನ ಪ್ರಕಾರವಾಗಿ ನಡೆಯಬೇಕು. ಈ 2 ವಾಕ್ಯಗಳನ್ನು ನಾವು ಚಿಂತಿಸುವಾಗ, 2 ವಾಕ್ಯಗಳನ್ನು ನಾವು ಕಲಿಯುವಾಗ ನಮಗಲ್ಲಿ ನೋಡುವುದಕ್ಕೆ ಸಾಧ್ಯವಾಗುವಂತ ಕೆಲವೊಂದು ಪ್ರಧಾನವಾದಂತ ವಿಷಯಗಳು ನೋಡುವುದಕ್ಕೆ ಸಾಧ್ಯ. ಅಲ್ಲಿ 7 ಅಸ್ತಿವಾರದ ಉಪದೇಶಗಳಲ್ಲಿ 1ನೆಯ ಉಪದೇಶವಾಗಿದೆ ಮನಸಾಂತರ, ಇಲ್ಲ ದೇವರ ಕಡೆಗೆ ತಿರುಗಿಕೊಳ್ಳುವುದು. ಇಂಗ್ಲಿಷ್ ಅಲ್ಲಿ ನಾವು ಹೇಳಿದರೆ ರಿಪೆಂಟ್. ಅಪೊಸ್ತಲನಾದಂತ ಪೌಲನ ಪ್ರಸಂಗವು, ಪೌಲನ ಮೊಟ್ಟ ಮೊದಲನೇದಾಗಿ ಪೌಲನು ಪ್ರಸಂಗ ಮಾಡುವಂತ ಆ ಪ್ರಸಂಗದ ಮೊದಲನೆಯ ಭಾಗದಲ್ಲಿ ಆತನು ಯೇಸು ಕ್ರಿಸ್ತನನ್ನ ಕುರಿತಾಗಿ ಪ್ರಸಂಗ ಮಾಡಿ, ಪ್ರಸಂಗದ ಮಧ್ಯಭಾಗದಲ್ಲಿ ಜನರಿಗೆ ಹೇಳುತ್ತಾ ಇದೆ, ಮನಸಾಂತರ ಹೊಂದಿರಿ, ರಿಪೆಂಟ್, ನೀವು ದೇವರ ಕಡೆಗೆ ತಿರುಗಿರಿ ಎಂಬುದಾಗಿ ಹೇಳುತ್ತಾ ಇದೆ. ರಿಪೆಂಟ್ ಎಂಬುದಾಗಿರುವಂತ ಮಾತು ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ತಿರುಗಿಕೊಳ್ಳಿರಿ ಎಂಬುದಾಗಿ. ನಾವು ತಿರುಗಿಕೊಳ್ಳಬೇಕು. ಮಾನಸಾಂತರದಿಂದ ಉದ್ದೇಶಿಸುವಂಥದ್ದು ತಿರುಗಿಕೊಳ್ಳುವುದು ಎಂಬುದಾಗಿ. ಸೊ ಇದಾಗಿದೆ 1ನೆಯ ಉಪದೇಶವಾಗಿ ಶಿಷ್ಯರು ಸಭೆಗೆ ಕಲಿಸಿಕೊಟ್ಟರು. ಗಮನಿಸೋಣ, ದೇವರನ್ನ ಆರಾಧನೆ ಮಾಡುವುದಕ್ಕೆ ದೈವ ಸಭೆಗೆ ಬರುವಂತ ನಾವು ನಮ್ಮ ಮನಸ್ಸು ಬದಲಾವಣೆ ಆಗಬೇಕು ಎಂಬುದಾಗಿ ನಮಗೆ ಒಂದು ರಿಟರ್ನ್ ಜರ್ನಿ, ಅಂದರೆ ಇದುವರೆಗೂ ನಾವು ನಡೆದಿರುವಂತ ಮಾರ್ಗವು, ಇದುವರೆಗೂ ನಾವು ಜೀವಿಸಿರುವಂತ ಮಾರ್ಗವನ್ನು ಬಿಟ್ಟು ಪೂರ್ಣವಾಗಿ ಯೇಸುವಿನ ಕಡೆಗೆ ತಿರುಗಿಕೊಳ್ಳುವುದು, ಯೇಸುವಿನ ಕಡೆಗೆ ಬಂದು ಸೇರಲ್ಪಡುವುದು. ಅದಕ್ಕೆ ಮಾನಸಾಂತರವೆಂದು ಹೇಳುವುದು. ಇದು ಅಪೊಸ್ತಲಗಳ ಕಾಲದಲ್ಲಿ ಉಪದೇಶವಾಗಿ ಸಭೆಯಲ್ಲಿ ಪ್ರಸಂಗ ಮಾಡುತ್ತಾ ಇತ್ತು. ಈ ಕಾಲದಲ್ಲಿ ನಾವು ಈ ಉಪದೇಶಕ್ಕೆ ಅಷ್ಟೊಂದು ಗೌರವವನ್ನು ಕೊಡುತ್ತಾ ಇಲ್ಲ. ಈ ಕಾಲದಲ್ಲಿ ನಾವು ಈ ಉಪದೇಶಕ್ಕೆ ಅಷ್ಟೊಂದು ಪೂರ್ಣ ಅರ್ಥವನ್ನು ನಾವು ತಗೊಳ್ಳುತ್ತಾ ಇಲ್ಲ. ಯಾಕಂದರೆ ದೈವ ಸಭೆಗೆ ಬರಬೇಕಾದಂತ ವಿಶ್ವಾಸಿಗಳಲ್ಲಿಯೂ, ದೈವ ಸಭೆಯಲ್ಲಿ ನಿಲ್ಲಬೇಕಾದಂತ ಸೇವಕರಲ್ಲಿಯೂ ಇರಬೇಕಾದಂತ ಮೊದಲನೆಯ ಉಪದೇಶವೂ ಆಗಿದೆ, ನೀವು ಮಾನಸಾಂತರ ಹೊಂದುವವರಾಗಬೇಕು. ಮಾನಸಾಂತರ ಬಹಳ ಇಂಪಾರ್ಟೆಂಟ್ ಆಗಿದೆ. ದೇವರ ಹತ್ತಿರಕ್ಕೆ ಬರುವವನು, ದೇವರ ಸಮ್ಮುಖದಲ್ಲಿ ಬರುವುದಕ್ಕೆ ಇಷ್ಟಪಡುವವರು ಯಥಾರ್ಥವಾಗಿ
ಮಾನಸಾಂತರ ಹೊಂದಬೇಕು. ಏನಾಗಿದೆ ಯಥಾರ್ಥ ಮಾನಸಾಂತರ? ಯಥಾರ್ಥ ಮಾನಸಾಂತರದ ಲಕ್ಷಣಗಳೇನು, ಅದರ ಗುಣಗಳೇನು, ಅದರ ವಿಶೇಷತೆಗಳು ಏನು ಎಂಬುದಾಗಿ ಸತ್ಯವೇದ ಪುಸ್ತಕ ನಮಗೆ ಬಹಳ ಸ್ಪಷ್ಟವಾಗಿ ಕಲಿಸುತ್ತಾ ಇದೆ. ಬಹಳ ಸ್ಪಷ್ಟವಾಗಿ ಆ ವಚನಗಳು ನಮಗೆ ತಿಳಿಸುತ್ತಾ ಇದೆ. ಅಪೊಸ್ತಲರು ಆದಿಮ ಸಭೆಯಲ್ಲಿ ಖಂಡಿತವಾಗಿಯೂ ಖಂಡಿಸಿ, ಇಲ್ಲ ಅವರು ಗೆದರಿಸಿ, ಅವರು ಹೇಳುವಂತ ಅವರ ಪ್ರಸಂಗದಲ್ಲಿ ಅವರು ಜನರಿಗೆ ತಿಳಿಸುವಂತ ಒಂದು ಕಾರ್ಯವಾಗಿದೆ, ರಿಪೆಂಟ್, ಮಾನಸಾಂತರ ಪಡಿರಿ ಎಂಬುದಾಗಿ. ಹಾಗಾದರೆ ಇವತ್ತು ದೈವ ಸಭೆಯಲ್ಲಿ ನಿಲ್ಲುವಂತ, ದೇವರ ಸಭೆಯಲ್ಲಿ ಜೀವಿಸುತ್ತಾ ಇದೆ, ನಾವು ಕ್ರಿಸ್ತ ಸಭೆಯಲ್ಲಿದೆ ಎಂಬುದಾಗಿ ಚಿಂತಿಸುವಂತ ನಮ್ಮೊಳಗಡೆ ಒಂದು ಪ್ರಶ್ನೆಯನ್ನ ಹಾಕುವುದಕ್ಕೆ ನಾನು ಇಷ್ಟಪಡುತ್ತೇನೆ. ನೀವು ಯಥಾರ್ಥವಾಗಿ ಮಾನಸಾಂತರ ಪಟ್ಟು ದೇವರ ಸಭೆ ಒಳಗಡೆ ಬಂದಿದ್ದೀರಿ? ಯಥಾರ್ಥವಾಗಿ ಮಾನಸಾಂತರ ಪಟ್ಟು ದೇವರ ಸಭೆ ಒಳಗಡೆ ಬಂದಿದ್ದೀರಾ? ಇಲ್ಲವಾದರೆ ನಿಮಗೆ ನಮ್ಮನ್ನು ಪರಿಶೋಧಿಸಿಕೊಳ್ಳುವುದಕ್ಕಾಗಿಯೂ ಈ ಸಂದೇಶವು ಸಹಾಯವಾಗಲಿ. ಕ್ರಿಸ್ತನ ಸಭೆಯಲ್ಲಿರುವವರು ಮಾನಸಾಂತರ ಪಟ್ಟವರಾಗಬೇಕು. ಅದು ದೇವರು ನಮಗೆ ತಿಳಿಸಿಕೊಟ್ಟಂತ ಕಾರ್ಯವಾಗಿದೆ. ಆಮೇಲೆ ಸ್ತೋತ್ರ. ಹಾಗಾದರೆ ಒಂದು ಕಾರ್ಯವನ್ನು ನಿಮಗೆ ತಿಳಿಸುವುದಕ್ಕೆ ಇಷ್ಟಪಡುತ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 13ನೇ ವಾಕ್ಯ ನಾವು ಇತರವಾಗಿ ಓದುವಾಗ ಅಲ್ಲಿ ಹೇಳುತ್ತಾ ಇದೆ, ಅಂದಿನಿಂದ ಯೇಸು ಕ್ರಿಸ್ತನು ದೇವರ ರಾಜ್ಯ ಸಮೀಪವಾಯಿತು, ಮಾನಸಾಂತರ ಪಡಿರಿ, ಇಲ್ಲ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದೇ ಯೇಸು ಪ್ರಸಂಗ ಮಾಡುವುದಕ್ಕೆ ಶುರು ಮಾಡಿದರು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವ ಆ 33 ವರ್ಷದಲ್ಲಿ ಯೇಸುವಿನ ಪ್ರಸಂಗದ ಮೊದಲನೆಯ ಟಾಪಿಕ್ ಏನೆಂದು ಕೇಳಿದರೆ ಅದು ಮಾನಸಾಂತರವಾಗಿದೆ. ನಾವು ಮಾನಸಾಂತರ ಪಡಬೇಕು ಎಂಬುದಾಗಿ, ಮನಂ ತಿರುಗಿಕೊಳ್ಳಬೇಕು ಎಂಬುದಾಗಿ ಯೇಸು ಪ್ರಸಂಗ ಮಾಡುತ್ತಾ ಇದೆ. ಕಾರಣವು ಹೇಳುತ್ತಾ ಇದೆ, ಕಾಲವು ಪರಿಪೂರ್ಣವಾಗಿದೆ, ದೇವರ ರಾಜ್ಯವು ಸಮೀಪವಾಗಮನವಾಗಿದೆ, ಇಲ್ಲ ದೇವರ ರಾಜ್ಯ ಸಮೀಪವಾಯಿತು. ಆದ್ದರಿಂದ ದೇವ ಜನರೆಂದು ಹೇಳುವ ನಾವು ಮಾನಸಾಂತರ ಪಡಿರಿ ಎಂದು ಯೇಸು ಪ್ರಸಂಗ ಮಾಡಕ್ಕೆ ಶುರು ಮಾಡಿದರು. ಹಾಗಾದರೆ ಮಾನಸಾಂತರವು ಎಂಬುದಾಗಿರುವ ಮಾತು ಪ್ರಸಂಗದಲ್ಲಿ ಉಪಯೋಗಿಸುವಂತ ಮೊದಲನೇ ವ್ಯಕ್ತಿ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಆ ಕಾಲದಲ್ಲಿದ್ದಂತ ಯಹೂದರಿಗೂ, ಯಹೂದ ಮತಸ್ಥರಿಗೂ, ಫರಿಸಾಯರಿಗೂ, ಶಾಸ್ತ್ರಿಗಳಿಗೂ, ಆ ಕಾಲದಲ್ಲಿ ಆತನ ಜೊತೆ ನಿಂತಿದ್ದಂತ ಜನರಿಗೂ ಯೇಸು ಪ್ರಸಂಗಿಸುವಾಗ ಹೇಳುವಂತ ವಿಷಯವಾಗಿದೆ, ಮಾನಸಾಂತರ ಪಡಿರಿ. ಮಾನಸಾಂತರವನ್ನು ಕುರಿತಾಗಿ ಮೊದಲನೇದಾಗಿ ಪ್ರಸಂಗ ಮಾಡಿರುವವನು ಯೇಸು ಆಗಿದ್ದಾನೆಂತೆ ನಾನು ನಿಮಗೆ ತಿಳಿಸಿದ್ದೇನೆ. ಯೇಸುವಿನ ಪ್ರಸಂಗವು ಪ್ರಾರಂಭಿಸುವ ಸಮಯ, ಯೇಸುವಿನ ಪ್ರಸಂಗವು ಶುರು ಮಾಡುವಾಗ ಯೇಸು ಹೇಳಿರುವಂತ ವಿಷಯವಾಗಿದೆ, ಮಾನಸಾಂತರ ಪಡಿರಿ ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ಇತರವಾಗಿ ಓದುತ್ತೇವೆ, ಫ್ರಮ್ ದ ಟೈಮ್ ಆನ್ ಜೀಸಸ್ ಬಿಗೇನ್ ಟು ಪ್ರೀಚ್, ರಿಪೆಂಟ್, ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ನಿಯರ್. ದೇವರ ರಾಜ್ಯವು ಸಮೀಪವಾಗಿರುವುದರಿಂದ ಮಾನಸಾಂತರ ಹೊಂದಿರಿ, ಇಲ್ಲ ದೇವರ ಕಡೆಗೆ ತಿರುಗಿರಿ ಎಂಬುದಾಗಿ. ಹಾಗಾದರೆ ನಮ್ಮ ವಿಷಯ ಮಾನಸಾಂತರ ಪಡಿರಿ, ದೇವರ ಕಡೆಗೆ ತಿರುಗಿರಿ ಎಂಬುದಾಗಿ. ದೇವರ ಕಡೆಗೆ ನಾವು ತಿರುಗಬೇಕಂದರೆ 3 ಕಾರ್ಯಗಳಿಂದ, 3 ಸ್ಥಳಗಳಿಂದ, 3 ಜಾಗಗಳಿಂದ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಅದರಲ್ಲಿ ಒಂದನೇದು, ದೇವರ ಕಡೆಗೆ ನಾವು ತಿರುಗಬೇಕಾಗಿರುವಂತ ಮೊದಲನೆಯ ಸ್ಥಳವು ಯಾವುದಂದರೆ
ಲೋಕದಲ್ಲಿಂದ ನಮಗೆ ದೇವರ ಕಡೆಗೆ ತಿರುಗಬೇಕು. ಲೋಕದವರಾಗಿ ಜೀವಿಸಿ, ಲೋಕದ ಇಷ್ಟಗಳನ್ನು ನಡೆಸಿ, ಲೋಕದ ಹಿತ ಪ್ರಕಾರ ಜೀವಿಸಿ ನಡೆದುಕೊಂಡಿರುವಂತ ನಮಗೆ ಲೋಕದಿಂದ ದೇವರ ಕಡೆಗೆ ತಿರುಗುವಂಥದ್ದು ಅವಶ್ಯಕತೆ ಉಂಟು. ಲೋಕದ ಇಷ್ಟವಾಗಿದೆ ಪಾಪವು ಎಂಬುದಾಗಿ. ಆಮೇಲೆ ಲೋಕದಲ್ಲಿ ದೇವಜನರಿಗೆ ಅನುಸರಿಸುವುದಕ್ಕೂ ಅಳವಡಿಸಿಕೊಳ್ಳುವುದಕ್ಕೂ ಆಗದೇ ಇರುವಂತ ಅನೇಕ ಕಾರ್ಯಗಳು ಲೋಕದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ಆ ಲೋಕವನ್ನು ಬಿಟ್ಟು ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಸಭೆಗೆ ಸೇರುವಂತ ವಿಶ್ವಾಸಿಗಳು, ಸಭೆಗೆ ಸೇರಿಸಲ್ಪಡುವಂತ, ಸಭೆಗೆ ಬಂದು ದೇವರ ಕಡೆಗೆ ನಿಲ್ಲುವುದಕ್ಕಾಗಿ ತೀರ್ಮಾನಿಸಿ ಬರುವಂತ ದೇವಜನರು ಲೋಕದಿಂದ ದೇವರ ಕಡೆಗೆ ತಿರುಗಿದವರಾಗಿದ್ದಾರ? ನೀವು ಲೋಕದಿಂದ ತಿರುಗಿದ್ದೀರ. ಲೋಕದ ಇಚ್ಛ, ಲೋಕದ ಇಷ್ಟವು, ಲೋಕದ ಮೋಹಗಳು, ಲೋಕದ ಆ ಚಿಂತಗಳು ನಿಮ್ಮ ಒಳಗೆ ಇರುವುದಾದರೆ ನಿಮಗೆ ದೇವರ ರಾಜ್ಯದಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. ದೇವರ ಆ ರಾಜ್ಯಕ್ಕೆ ಸೇರಬೇಕಂದರೆ, ದೇವರ ರಾಜ್ಯದಲ್ಲಿ ಬರಬೇಕಂದರೆ, ದೇವರ ರಾಜ್ಯದಲ್ಲಿ ನಾವು ನಿಲ್ಲಬೇಕಂದರೆ ನಾವು ದೇವರ ಇಷ್ಟ ಪ್ರಕಾರ ವಚನ ನಮಗೆ ತಿಳಿಸುವ ಹಾಗೆ ಲೋಕದಿಂದ ಮಾನಸಾಂತರ ಹೊಂದಬೇಕು. ಲೋಕದ ಸ್ವಭಾವಗಳೇನು ಏನು ಎಂಬುದಾಗಿ ನಮಗೆ ಮುಂದೆ ಮುಂದೆ ಹೋಗುವಾಗ ಚೆನ್ನಾಗಿ ಗೊತ್ತಿರುತ್ತದೆ. ಹಾಗಾದರೆ ಒಂದು ಲೋಕದಿಂದ ಮನ ತಿರುಗಬೇಕು ಎಂಬುದಾಗಿ. ಎರಡದಾಗಿ ನಾವು ನೋಡಿಕೊಳ್ಳುವಾಗ ವಾಕ್ಯ ನಮಗೆ ತಿಳಿಸುತ್ತಾ ಇದೆ, ಸೈತಾನನ ಕಡೆಯಿಂದ ದೇವರ ಕಡೆಗೆ ನಾವು ತಿರುಗಬೇಕು. ಒಂದು ಲೋಕದಿಂದ ದೇವರ ಕಡೆಗೆ ತಿರುಗಬೇಕು. ಎರಡು, ಸೈತಾನಿನಿಂದ ನಾವು ದೇವರ ಕಡೆಗೆ ತಿರುಗಬೇಕು. ಸೈತಾನಿನ ಇಷ್ಟಗಳನ್ನ, ಸೈತಾನಿನ ಚಿತ್ತಗಳನ್ನ ಮಾಡುವಂತವರಾದಂತ ನಾವು ಅದರಿಂದ ಬಿಟ್ಟು ದೇವರ ಕಡೆಗೆ ತಿರುಗಬೇಕು. ಪೂರ್ಣವಾಗಿ ದೇವರ ಕಡೆಗೆ ತಿರುಗಬೇಕು. ನೋಡಿಕೊಳ್ಳೋಣ, ಯೇಸು ಕ್ರಿಸ್ತನು ತಾನು ಆತನ ಸೇವೆಯನ್ನ ನಡೆಸುವುದಕ್ಕಾಗಿ ಪ್ರಾರಂಭವಾಗುವಾಗ ಯೋರ್ದಾನಿನ ಹೊಳದಲ್ಲಿ ಸ್ನಾನಿಗನಾದಂತ ಯೋಹಾನನಿಂದ ದೈತ್ಯಸ್ನಾನವನ್ನು ಹೊಂದಿಕೊಳ್ಳುವ ಸಮಯ, ದೈತ್ಯಸ್ನಾನವನ್ನು ಹೊಂದಿಕೊಂಡು ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಯೇಸು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವನಾಗಿ ಹಡವಿಗೆ ಹೋಗಿ 40 ದಿವಸ ಉಪವಾಸ ಪ್ರಾರ್ಥನೆಯನ್ನು ಮಾಡಿದರು. 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ ನಂತರ ಉಪವಾಸ ಪ್ರಾರ್ಥನೆ ಮುಗಿಯುವಾಗ ಪರೀಕ್ಷಿಸುವುದಕ್ಕೆ ಸೈತಾನನ ಹತ್ತಿರಕ್ಕೆ ಬಂತು ಎಂದು ವಾಕ್ಯ ಓದುತ್ತಾ ಇದೆ. ಸೈತಾನನ ಹತ್ತಿರಕ್ಕೆ ಬಂದು ಯೇಸುವಿನನ್ನು ಪರಿಶೋಧಿಸ್ತಾ ಇದೆ, ನೀನು ದೇವರ ಕುಮಾರನಾಗಿದ್ದರೆ ಈ ಕಲ್ಲಿಗೆ ಅಪ್ಪಣೆ ಮಾಡು, ಇದು ರೊಟ್ಟಿಯಾಗಿ ಮಾರ್ಪಡಲಿ, ಆಗ ಇದನ್ನು ತಿಂದು ನಿನ್ನ ಹಸುವೆಯನ್ನ ತೀರಿಸಬಹುದು ಎಂಬುದಾಗಿ. ಆದರೆ ಯೇಸು ಸೈತಾನನಿಗೆ ಹೌದಾ, ಸರಿ, ನಾನು ಹಂಗೆ ಮಾಡುತ್ತೇನೆ ಎಂಬುದಾಗಿ ಹೇಳಲಿಲ್ಲ. ಯೇಸು ಅವನಿಗೆ ಹೇಳುತ್ತಾ ಇದೆ, ಸೈತಾನನೇ, ಮನುಷ್ಯರು ದೇವರ ಬಾಯಿಂದ ಬರುವಂತ ಪ್ರತಿ ವಚನದಿಂದಲೂ ಬದುಕುತ್ತಾರೆ. ಆಮೇಲೆ ವಿಶ್ವಾಸವಾಗಿ ದೇವರ ಕಡೆಗೆ ತಿರುಗುವಂತ ವಿಶ್ವಾಸಿಗೆ, ನಂಬಿಕೆ ಉಳ್ಳಂತ ವಿಶ್ವಾಸಿಗೆ, ದೇವರ ಕಡೆಗೆ ತಿರುಗಿದವನು ಸೈತಾನನಿಗೆ ಹೇಳಬೇಕಾಗಿರುವುದು, ಲೋಕದಲ್ಲಿ ಆಹಾರವಿಲ್ಲದ ಇತರನ್ನು ನಾನು ದೇವರ ವಚನದಿಂದ ಬದುಕುತ್ತೇನೆ. ಹಾಗಾದ್ರೆ ನಾವು ಸೈತಾನನಿಂದ ತಿರುಗಿಕೊಳ್ಳಬೇಕು. ಸೈತಾನಿನ ಪ್ರಶ್ನೆಗಳು, ಸೈತಾನಿನ ಆಲೋಚನೆಗಳು, ಸೈತಾನಿನ ಇಷ್ಟಗಳು ನಾವು ಪೂರ್ಣವಾಗಿ ಬಿಡಬೇಕು. ಯೇಸು ಹೇಳುತ್ತಾ ಇದೆ, ಸೈತಾನನೇ, ನಿನಗೆ ಗೊತ್ತಿಲ್ಲ, ಮನುಷ್ಯನು ಕೇವಲ ರೊಟ್ಟಿಯಿಂದ ಮಾತ್ರವಲ್ಲ ಬದುಕುವುದು, ದೇವರ ಬಾಯಿಂದ ಬರುವ ವಚನದಿಂದ ಬದುಕುತ್ತಾನೆ. ಅದಾಗಿದೆ ಮಾನಸಾಂತರ ಹೊಂದುವವನು ಹೇಳಬೇಕಾಗಿರುವುದು, ನೀವು ಸೈತಾನನಿಗೂ
ದೇವರಿಗೂ ಒಳಗಾಗಿರಲಾಗುವುದಿಲ್ಲ. ಸೈತಾನಿನ ಇಷ್ಟಗಳಿಗೆ ಎದುರೇ ನಿಲ್ಲರಿ, ಅದನ್ನ ಎದುರಿಸಿಕೊಂಡು ನಿಲ್ಲಬೇಕು ಎಂಬುದಾಗಿ ಯೇಸು 3 ಸರಿ ಸೈತಾನನಿನ ಮಾತುಗಳು ಅವನು ಹೇಳುತ್ತಾ ಇದೆ. ಒಂದು ಕಲ್ಲನ್ನ ರೊಟ್ಟಿಯನ್ನಾಗಿ ಮಾಡು. ಯೇಸು ಹೇಳಿದರು, ರೊಟ್ಟಿಯಿಂದ ಅಲ್ಲ, ದೇವರ ಬಾಯಿಂದ ಬರುವ ವಚನಗಳಿಂದ ಮನುಷ್ಯನು ಬದುಕುತ್ತಾನೆ. 2 ಅವನಿಗೆ ಭೂಲೋಕ ಪೂರ್ತಿ ಅವನ ಕಣ್ಣಿಗೆ ಕೊಟ್ಟು ಅವನ ಕಣ್ಣಿಗೆ ಕಾಣಿಸಿ ಅವನಿಗೆ ಹೇಳುತ್ತಾ ಇದೆ, ಅಡ್ಡ ಬೀಳರಿ, ನಮಸ್ಕರಿಸಿರಿ ಎಂದು ಹೇಳುತ್ತಾ ಇದೆ. ಹಾಗೆ ಯೇಸು ಹೇಳುತ್ತಾ ಇದೆ, ಸೈತಾನನೇ, ನಿನ್ನ ದೇವರಾದ ಯೆಹೋವನನ್ನ ಮಾತ್ರ ಆರಾಧಿಸಿರಿ, ಆತನನ್ನ ಮಾತ್ರ ನಮಸ್ಕರಿಸಿರಿ ಎಂಬುದಾಗಿ. ಮಾನಸಾಂತರ ಹೊಂದುವವನು ಸೈತಾನನನ್ನು ನಮಸ್ಕರಿಸುವುದು ದೇವರನ್ನು ನಮಸ್ಕರಿಸುವುದಲ್ಲ. ಸೈತಾನನಿಗೆ ಗುಡ್ ಬೈ ಹೇಳುವುದು ದೇವರನ್ನು ನಮಸ್ಕರಿಸುವುದು, ದೇವರನ್ನ ಆರಾಧನೆ ಮಾಡುವುದು. ಸ್ತೋತ್ರ. ಆಮೇಲೆ ಹೇಳುತ್ತಾ ಇದೆ, ಸ್ತೋತ್ರ, ದೇವರನ್ನ ಮತ್ತು ಸೈತಾನವನನ್ನ ಭೂಮಿಯಲ್ಲಿರುವಂತ ಎಲ್ಲವನ್ನ ತೋರಿಸಿ ಹೇಳುತ್ತಾ ಇದೆ, ಇದೆಲ್ಲ ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ. ಆಮೇಲೆ ಹೇಳುತ್ತಾ ಇದೆ, ಮೇಲಿಂದ ಧುಮುಕು, ನಾನು ತನ್ನ ದೂತರನ್ನ ಕಳುಹಿಸಿ ನಿನ್ನನ್ನು ಕೈಗಳಲ್ಲಿ ಕಾಯ್ತಾನಲ್ಲ ಎಂಬುದಾಗಿ. ನೋಡಿ, ಸೈತಾನನ ಆಲೋಚನೆ ದೇವರನ್ನ ಪರೀಕ್ಷಿಸುವುದಕ್ಕಾಗಿ. ಹಾಗಾದ್ರೆ ಯೇಸು ಏನ್ ಹೇಳ್ತಾ ಇದೆ, ನಿನ್ನ ದೇವರಾದ ಯೆಹೋವನನ್ನು ಪರೀಕ್ಷಿಸಬಾರದು ಎಂದು ಕೂಡ ಬರೆದಿದೆ. ಸೊ ಈ ತರ 3 ಘಟ್ಟದಲ್ಲಿ ಸೈತಾನನು ಯೇಸುವಿನೊಟ್ಟಿಗೆ ಹೋರಾಟಕ್ಕೆ ಬಂದು ನಿಲ್ಲುವಾಗ ಯೇಸು ಅದನ್ನು ಜಯಿಸಿದನು. ಹಾಗಾದರೆ ನಾವು ಸೈತಾನನನ್ನು ಜಯಿಸಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. 3ನೇದಾಗಿ ನಾವು ದೇವರ ಕಡೆಗೆ ತಿರುಗಬೇಕಾಗಿರುವುದು ಕಾರಣ, 3ನೇದು ಪರಲೋಕ ರಾಜ್ಯ ಸಮೀಪವಾಗಿರುವುದರಿಂದ ದೇವರ ಕಡೆಗೆ ನಾವು ತಿರುಗಬೇಕು. ಯೇಸುವಿನ ರಾಜ್ಯ ಸಮೀಪವಾಗಿರುವುದರಿಂದ ನಾವು ದೇವರ ಕಡೆಗೆ ತಿರುಗಬೇಕು. ಪ್ರಿಯರಾದ ದೇವ ಜನರೇ, ಈ ಲೋಕದ ಆಸೆಗಳಿಗೂ ಲೋಕದ ಇಷ್ಟಗಳಿಗೂ ತುಂಬಲ್ಪಟ್ಟವರಾಗಿ ಬರೀ ಹೆಸರಿಗೆ ಕ್ರೈಸ್ತರಾಗಿ ನಡೆದು ನಿಜಕ್ಕೂ ಮಾನಸಾಂತರವಿಲ್ಲದಂತೆ ನಡೆಯುವುದಾದರೆ ನಾವು ದೇವರ ರಾಜ್ಯದಲ್ಲಿ ಬರುವುದಿಲ್ಲ. ದೇವರ ರಾಜ್ಯದಲ್ಲಿ ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ದೇವರ ರಾಜ್ಯದಲ್ಲಿ ಸೇರಲ್ಪಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಇವತ್ತು ನಾವು ಕಲಿತಿರುವಂತ ವಿಷಯವು ಅಪೊಸ್ತಲರು ಕಲಿಸಿರುವಂತ ಉಪದೇಶಗಳಲ್ಲಿ ಮೊದಲನೇ ಉಪದೇಶವಾಗಿದೆ, ಮನಸಾಂತರ, ಇಲ್ಲವಾದರೆ ದೇವರ ಕಡೆಗೆ ತಿರುಗಿರಿ. ಇಂಗ್ಲಿಷಲ್ಲಿ ನಾವು ಹೇಳಿದರೆ ರಿಪಂಟ್, ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ನಿಯರ್. ಪರಿಶುದ್ಧ ದೇವರ ವಚನದಲ್ಲಿ ಕಾಣುವಂತ ಯೇಸುವಿನ ಮೊದಲನೇ ಪ್ರಸಂಗದ ಟೋಪಿಕ್ ಏನಾಗಿದೆ, ಜನರು ಮಾನಸಾಂತರ ಪಡಲಿ, ಮನಂ ತಿರುಗಿರಿ. ಸ್ತೋತ್ರ. ಹಾಗಾದರೆ 3 ಕಡೆಯಿಂದ ನಾವು ಮಾನಸಾಂತರ ಪಡಬೇಕು, ಮನಸ್ಸು ಬದಲಾಯಿಸಿಕೊಳ್ಳಬೇಕು. ಒಂದು ಲೋಕದ ಕಡೆಯಿಂದಲೂ, ಇನ್ನೊಂದು ಸೈತಾನನ ಕಡೆಯಿಂದಲೂ, ದೇವರ ರಾಜ್ಯ ಸಮೀಪವಾಗಿರುವುದರಿಂದಲೂ ನಾವು ಮಾನಸಾಂತರ ಪಡಬೇಕು. ವಾಕ್ಯವದನ್ನು ನಮಗೆ ಕಲಿಸುತ್ತಾ ಇದೆ. ಮತ್ತಾಯ ಬರೆದ ಸುವಾರ್ತೆ 21ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಪಾಪ ಕ್ಷಮಾಪಣೆಗಾಗಿ ಮಾನಸಾಂತರ ಹೊಂದಬೇಕು. ಪಾಪ ಕ್ಷಮಾಪಣೆಗಾಗಿ. ಏನಕ್ಕಾಗಿ ಮಾನಸಾಂತರ? ಮಾನಸಾಂತರವು ಏನಕ್ಕೆಂದರೆ, ಮೊದಲನೆಯ ಮಾನಸಾಂತರದ ಸ್ಟೆಪ್ ಏನಂದರೆ ಪಾಪ ಕ್ಷಮಾಪಣಕ್ಕೆ ಮನಸ್ಸು ಬದಲಾವಣೆ ಮಾಡಿಕೊಳ್ಳಬೇಕು. ಸ್ತೋತ್ರ. ಮಾನವನೊಳಗೆ ತುಂಬಲ್ಪಟ್ಟಂತ ಪಾಪವು, ಮಾನವನೊಳಗಡೆ ಇರುವಂತ ಪಾಪವು, ನಿಮ್ಮ ಜೀವಿತದಲ್ಲಿ ಇದ್ದಂತ ಪಾಪವು ಪರಿಹಾರವನ್ನು ಆಗಬೇಕಂದ್ರೆ ಮೊದಲ ಸ್ಟೆಪ್ ಮಾನಸಾಂತರವಾಗಿದೆ. ಮಾನಸಾಂತರ ಪಟ್ಟದರೆ, ಮಾನಸಾಂತರ ಪಡುವುದಾದರೆ ನಿನ್ನ ಪಾಪದ ಕ್ಷಮಾಪಣೆಯನ್ನ ಪ್ರಾರಂಭವಾಗುತ್ತೇವೆ. ಮಾನಸಾಂತರ ಪಟ್ಟದಿಂದ ಪಾಪವ ಕ್ಷಮಾಪಣೆ ಪೂರ್ಣವಾಗುವುದಿಲ್ಲ. ಪಾಪ ಕ್ಷಮಾಪಣೆ ಪೂರ್ಣವಾಗಬೇಕಂದರೆ ಇನ್ನೂ ಕೆಲವೊಂದು ಸ್ಟೆಪ್ಪುಗಳನ್ನು ನಾವು ಮಾಡಬೇಕು, ಇನ್ನೂ ಕೆಲವೊಂದು ಸ್ಟೆಪ್ಪುಗಳನ್ನು ಅನುಸರಿಸಿಕೊಳ್ಳಬೇಕು. ಹಾಗಾದರೆ ಮೊದಲನೇ ಸ್ಟೆಪ್ಪು ಪಾಪ ಪರಿಹಾರಕ್ಕಾಗಿ ಮಾನಸಾಂತರ ಪಡಲಿ. ಪಾಪ ಮಾಡುವಂತ ನಾವು ಕ್ರೈಸ್ತರಾಗಿದ್ದೇವೆ, ಆದರೂ ನಮ್ಮ ಹಳೆಯ ಸ್ವಭಾವಗಳನ್ನ, ಹಳೆಯ ಇಷ್ಟಗಳನ್ನ, ಹಳೆಯ ಮೋಹಗಳನ್ನ, ಹಳೆಯ ಜೀವಿತ ರೀತಿಗಳನ್ನ ನಾವು ಬಿಟ್ಟಲಿಲ್ಲ.
ಅದೆಲ್ಲವನ್ನೇ ಎತ್ತುಕೊಂಡು ನಾವು ಚರ್ಚ್ ಒಳಗಡೆ ಬಂದಿದ್ದೇವೆ. ಮಾನಸಾಂತರ ಪೆಟ್ಟಿತ್ತು ಎಂದೇ ಹೆಸರಿನಲ್ಲಿ ಹೇಳಿದೆ ಹೊರತು ಜಗಳ ಮಾಡುವಂತ ಆತ್ಮ, ಓಡಾಟ ಮಾಡುವಂತ ಆತ್ಮ, ಸಾರಾಯವನ್ನ ಬೀಡಿಯನ್ನು ಕುಡಿಯುವಂತ ರೀತಿಯಲ್ಲಿರುವ ಪಾಪ ಸ್ವಭಾವಗಳಿರುವಂತವರು ಕೂಡ ದೈವ ಸಭೆ ಒಳಗಡೆ ಉಂಟು. ಅಂತವರು ಹೇಗೆ ದೇವರ ರಾಜ್ಯದಲ್ಲಿ ಹೋಗುವುದಕ್ಕೆ ಸಾಧ್ಯ? ನೆವರ್. ಯಾರು ಹೋಗುವುದಿಲ್ಲ, ಅಂತವರು ದೇವರ ರಾಜ್ಯದಲ್ಲಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಅದರಿಂದ ಇವತ್ತು ನನ್ನ ಮೆಸೇಜ್ ಕೇಳುವಂತ, ಈ ಸಂದೇಶವನ್ನು ಕೇಳುವಂತ ದೇವಜನರೇ, ಯಥಾರ್ಥ ಮಾನಸಾಂತರವನ್ನು ಪಡೆದಂತೆ ಇದ್ದರೆ ದೇವರ ರಾಜ್ಯಕ್ಕೆ ಹೋಗಲಾರನು ಎಂದು ಯೇಸು ನಮಗೆ ತಿಳಿಸಿದ್ದಾರೆ. ಹಾಗಾದರೆ ಮಾನಸಾಂತರವೇನು? ಪಾಪ ಕ್ಷಮಾಪಣೆಯನ್ನು ಹೊಂದುವುದಕ್ಕಾಗಿದೆ ಮಾನಸಾಂತರ ಎಂಬುದಾಗಿ, ಮನ ತಿರುವಿಕೆ ಎಂಬುದಾಗಿ. 2 ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 46ನೇ ವಾಕ್ಯದಿಂದ 48ನೇ ವಾಕ್ಯದವರೆಗೂ ನಾವು ಓದುವಾಗ, ಯೇಸು ಕ್ರಿಸ್ತುವಿನ ನಾಮದಲ್ಲಿ ಮಾನಸಾಂತರ. ನಾವು ಮನಸ್ಸು ಬದಲಾವಣೆ ಮಾಡುವುದು, ನಮ್ಮ ಮನಸ್ಸು ತಿರುಗಿಸುವುದು ಈ ಲೋಕದಲ್ಲಿರುವ ಬೇರೆ ನಾಮಗಳಲ್ಲೆಲ್ಲ, ಯೇಸು ಕ್ರಿಸ್ತುವಿನ ನಾಮದಲ್ಲಿ, ಯೇಸು ಕ್ರಿಸ್ತುವಿನ ನಾಮದಲ್ಲಿ ಮಾನಸಾಂತರ ಪಡಬೇಕು. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಮಾನಸಾಂತರ ಪಡುವುದಾದರೆ ಅದು ಪಕ್ಕಾ ಮಾನಸಾಂತರವಾಗಿರುತ್ತೇವೆ, ಅದು ಕರೆಕ್ಟ್ ಆಗಿರುವಂತ ಮಾನಸಾಂತರವಾಗಿರುತ್ತೇವೆ. ಸೊ ಕ್ರಿಸ್ತನ ನಾಮದಲ್ಲಿ ಮಾನಸಾಂತರ ಪಡಬೇಕು. ಸೊ ನಾನು ಇಲ್ಲಿಗೆ ನಿಲ್ಲಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಒಬ್ಬನು ಮಾನಸಾಂತರ ಹೊಂದಿದರೆ ಆ ಮಾನಸಾಂತರವು ಅವನಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ಅದ್ಭುತವಾದಂಥ ಕ್ರಿಸ್ತೀಯ ಜೀವಿತವನ್ನು ನಡೆಸುವುದಕ್ಕೆ ಅವನಿಗೆ ಸಹಾಯವಾಗಿರುತ್ತದೆ. ಸೊ ಅದರಿಂದ ಅಪೊಸ್ತಲರ ಉಪದೇಶ 7 ಅಸ್ತಿವಾರದ ಉಪದೇಶಗಳಲ್ಲಿ ಮೊದಲನೆಯ ಉಪದೇಶವಾಗಿದೆ ಮಾನಸಾಂತರ. ಬಹಳ ಇಂಪಾರ್ಟೆಂಟ್ ಆಗಿದೆ. ಈ ಪ್ರಾರಂಭದ ಸ್ಟೆಪ್ಪು ಸರಿಯಾಗಿ ಮಾಡದಂತೆ ಕ್ರೈಸ್ತರಾದಂಥವರು ನಡೀತಾ ಇದೆ. ಈ ಪ್ರಾರಂಭದ ಸ್ಟೆಪ್ಪು ಕೂಡ ಸರಿಯಾಗಿ ಮಾಡದಂತೆ ಸುಮ್ಮನೆ ಚರ್ಚಿಗೆ ಬಂದ ತಕ್ಷಣನೇ ಕರ್ತನ ಮೇಷೆಯನ್ನು ಕೊಡುವುದಕ್ಕೆ ಅವನಿಗೆ ದೀಕ್ಷಾ ಸ್ನಾನವನ್ನು ಕೊಡುತ್ತಾ ಇದೆ. ಸೊ ಯಥಾರ್ಥ ಮಾನಸಾಂತರ ಹೊಂದುವವನಿಗೆ ದೀಕ್ಷಾ ಸ್ನಾನದ ಅವಶ್ಯಕತೆ ಉಳ್ಳು ಎಂದು ಅಪೊಸ್ತಲಗಳು ನಮಗೆ ಕಲಿಸುತ್ತಾ ಇದೆ. ಹಾಗಾದರೆ ಅಪೊಸ್ತಲರು ಕಲಿಸಿರುವಂತ ಉಪದೇಶಗಳಲ್ಲಿ ಸಭೆ ಅರಿಬೇಕಾದಂತ ಉಪದೇಶವು ಯಥಾರ್ಥವಾಗಿ ಮಾನಸಾಂತರ ಪಡಬೇಕು. ಪ್ರಿಯ ಸಂದೇಶವನ್ನು ಕೇಳುವಂತ ಸೇವಕರೇ, ದೇವರ ಜನರೇ, ಯಥಾರ್ಥ ಮಾನಸಾಂತರ ಹೊಂದದೇ ಇರುವಂತವನಿಗೆ ದೇವರ ರಾಜ್ಯದಲ್ಲಿ ಹೋಗುವುದಕ್ಕೆ ಸಾಧ್ಯವಿಲ್ಲ, ದೇವರ ರಾಜ್ಯದಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ, ಅವ ದೇವರ ರಾಜ್ಯದಲ್ಲಿ ಸೇರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಆಮೇಲೆ ಸ್ತೋತ್ರ. ಅದರಿಂದ ಮುಂದಿನ ದಿವಸಗಳಲ್ಲಿ ಇದರ ಬಾಕಿ ಸಂದೇಶಗಳನ್ನ ಕಲಿಯುವುದಕ್ಕೆ ನಮಗೆ ಸಮಯವನ್ನು ಬೇರ್ಪಡಿಸೋಣ. ಸ್ವಲ್ಪ ಜಾಸ್ತಿ ಸಮಯ ಆಗಿರುವುದರಿಂದ ನಾನಿಲ್ಲಿ ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. ಹಾಗಾದರೆ ಇವತ್ತಿನಿಂದ ಈ ಸಂದೇಶವನ್ನ ಮುಂದೆ ಹೋಗುವುದಕ್ಕೆ ದೇವ ನಮಗೆ ಸಹಾಯ ಮಾಡಲಿ. ಅಪೊಸ್ತಲಗಳು ಕಲಿಸಿರುವಂತಹ ಉಪದೇಶಗಳಲ್ಲಿ ಅತಿ ಶ್ರೇಷ್ಠವಾದಂಥ 7 ಅಸ್ತಿವಾರದ ಉಪದೇಶಗಳು. ಆ ಅಸ್ತಿವಾರ ಉಪದೇಶಗಳಲ್ಲಿ ಮೊದಲನೆಯ ಉಪದೇಶವಾಗಿದೆ ಮಾನಸಾಂತರ ಎಂಬುದಾಗಿ. ಸೊ ಮಾನಸಾಂತರ ಪಡಬೇಕು. ಯಥಾರ್ಥ ಮಾನಸಾಂತರ ಹೊಂದದೇ ಇದ್ದರೆ ನೀನು ದೇವರ ಸಭೆಯ ಅಂಗವಲ್ಲ, ನೀ ದೇವರ ಸಭೆಯಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಸೊ ಬರುವಂತ ದಿನಮಾನಗಳಲ್ಲಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ಆಮೇಲೆ ಮಾನಸಾಂತರದ ಫಲಗಳೇನಾಗಿದೆ, ಮಾನಸಾಂತರವು ಹೇಗೆ ಈ ತರವಾಗಿ ಒಂದು ಕ್ಲಾಸ್ ರೂಪಣದಲ್ಲಿ ನಮಗೆ ಅದನ್ನು ಕಲಿಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಸೊ ಅದರಿಂದ ಪ್ರಿಯದೇನರೇ, ನಾನು ಇಲ್ಲಿಗೆ ನಿಲ್ಲಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಮಾನಸಾಂತರವು ಅಪೊಸ್ತಲಗಳ ಉಪದೇಶದಲ್ಲಿ ಮೊದಲನೆಯ ಉಪದೇಶವಾಗಿದೆ. ಅದರಿಂದ ದೈವ ಸಭೆಯಲ್ಲಿ ಮಾನಸಾಂತರದ ಪ್ರಸಂಗ ಅವಶ್ಯಕತೆಯುಂಟು. 1, ನಾವು ಲೋಕದಿಂದ ಮಾನಸಾಂತರ ಹೊಂದಬೇಕು. 2, ನಾವು
ಸೈತಾನಿನಿಂದ ಮಾನಸಾಂತರ ಹೊಂದಬೇಕು. 3, ನಾವು ದೇವರ ರಾಜ್ಯ ಸಮೀಪವಾಗಿರುವುದರಿಂದ ಮಾನಸಾಂತರ ಪಡಬೇಕು. ಮಾನಸಾಂತರ ಪಡಲಿ ಎಂದೇ ಪ್ರಸಂಗ ಮಾಡಿರುವ ಮೊದಲನೇ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸುವಿನ ಶುಭವರ್ತಮಾನವನ್ನು ಸಾರುವುದಕ್ಕೆ ಯೇಸು ತನ್ನ ಸೇವೆಯನ್ನು ಪ್ರಾರಂಭಿಸುವಾಗ ಸೇವೆಯ ಮೊದಲನೆಯ ಪ್ರಾರಂಭದ ಮೆಸೇಜು, ಸಂದೇಶವು ಏನಂತಾನೆ, ಮನ ತಿರುಗಿರಿ ಎಂಬುದಾಗಿ. ಅದಾದರೆ ಈ ಸಂದೇಶ ಕೇಳುವಂತ ನಿಮ್ಮೊಳಗಡೆ ಯಾರಾದರೂ ಮಾನಸಾಂತರ ಪಡದಂತೆ ಇದ್ದರೆ ಮಾನಸಾಂತರ ಪಡಿರಿ, ದೈವಿಕ ಸಂತೋಷ ಉಂಟಾಗುತ್ತೇವೆ. ಪಾಪ ಸ್ವಭಾವಗಳಿಂದ, ಅಧರ್ಮಗಳಿಂದ, ಕೆಟ್ಟತನಗಳಿಂದ ದೇವರ ವಚನಕ್ಕೂ ರಾಜ್ಯಕ್ಕೂ ದೇಶಕ್ಕೂ ಬೇಡವಾದಂಥ ಸ್ವಭಾವ ಗುಣಗಳು ನಮ್ಮಿಂದ ತೆಗೆದಾಕಿ ಒಳ್ಳೆಯ ಸ್ವಭಾವಕ್ಕೆ, ಒಳ್ಳೆಯ ಸ್ವಭಾವ ಗುಣವುಳ್ಳವನಾಗಿ, ಗುಣವಂತನಾಗಿ ನಡೆಯುವುದೇ ಮಾನಸಾಂತರವು ಎಂಬುದಾಗಿ. ಅದು ನಮ್ಮ ಒಳಗಡೆ ನಡೆಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಈ ಮಾತುಗಳ ಮೂಲಕವಾಗಿ ಅಪೊಸ್ತಲರು ಕಲಿಸಿರುವಂತಹ 7 ಅಸ್ತಿವಾರದ ಉಪದೇಶದ ಪ್ರಾರಂಭದ ಉಪದೇಶವಾದಂಥ ಮಾನಸಾಂತರದ ಪೀಠಿಕೆ ಭಾಗವನ್ನು ನಾನು ನಿಮಗೆ ತಿಳಿಸಿ ನನ್ನ ಕ್ಲಾಸನ್ನು ಮುಕ್ತಾಯಗೊಳಿಸುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಈ ವಿಡಿಯೋ ಕಾಣುವಂತಹ ಮಾನ್ಯ ಸ್ನೇಹಿತರೆ, ದಯವಿಟ್ಟು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಆ ಮೊಬೈಲ್ ಫೋನಲ್ಲಿ ಕಾಣುವಂತ ಬೆಲ್ ಐಕನ್ ಕೂಡ ಸ್ವಲ್ಪ ಎನೇಬಲ್ ಮಾಡಿದರೆ ನಾವು ಹಾಕುವಂತ ವಿಡಿಯೋಸ್ಗಳು ಹಾಕುವಂತ ಸಮಯದಲ್ಲಿ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತದೆ. ಹಾಗೆ ನಿಮಗೆ ಚಾನೆಲ್ ಅನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಸೊ ಕಲಿಯುವುದಕ್ಕೆ ಆಸಕ್ತಿ ಉಳ್ಳವರು, ದೈವಿಕ ಸಂದೇಶಗಳು ಅರಿಯುವುದಕ್ಕೆ ಆಸಕ್ತಿ ಉಳ್ಳವರು ನಮ್ಮನ್ನು ಫಾಲೋ ಮಾಡಿರಿ ಎಂಬುದಾಗಿ ನಿಮ್ಮೊಟ್ಟಿಗೆ ಬೇಡಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ಎಲ್ಲರನ್ನ ಆಶೀರ್ವದಿಸಲಿ, ಸಹಾಯ ಮಾಡಲಿ. ಥ್ಯಾಂಕ್ ಯು. ಮೇ ಗಾಡ್ ಬ್ಲೆಸ್ ಯು. ಆಮೆನ್.